ಡಯಾಬಿಟಿಕ್ಸ್ ರೈಸನ್ ತುಪ್ಪ ತಿನ್ಬೋದಾ? ಖಂಡಿತವಾಗ್ಲೂ ತಗೋಬಹುದು. ಇದು ಎಂಥ ಒಂದು ಬ್ಯೂಟಿಫುಲ್ ಕಾಂಬಿನೇಷನ್ ಅಂದ್ರೆ, ಈಗ ತುಪ್ಪದಲ್ಲಿರುವಂತ ಫ್ಯಾಟ್ ಮಾಲಿಕ್ಯೂಲ್, ರೈಸ್ ಅಲ್ಲಿ ಇರುವಂತ ಸ್ಟಾರ್ಚ್, ಇದೆರಡು ಕಂಬೈನ್ ಆಗಿ ಅಮೈಲೋಸ್ ಲಿಪಿಡ್ ಕಾಂಪ್ಲೆಕ್ಸ್ ಅಂತ ಒಂದು ಅದ್ಭುತವಾದ ರೆಸಿಸ್ಟೆಂಟ್ ಸ್ಟಾರ್ಚ್ 5 ಫಾರ್ಮ್ ಆಗುತ್ತೆ. ಇದರಿಂದ ಸಿಗುವಂತ ಬೆನಿಫಿಟ್ಸ್ ಏನಿದೆ ನೋಡೋಣ. ಇದು ನಿಮಗೆ ವೆಯ್ಟ್ ಲಾಸ್ಗೆ ಬಹಳ ಸಹಾಯ ಮಾಡುತ್ತೆ. ದೇಹದಲ್ಲಿ ಗಟ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ. ದೊಡ್ಡೋರಿರ್ಲಿ ಚಿಕ್ಕೋರಿರ್ಲಿ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ನಿಮ್ಮ ಬ್ಲಡ್ ಶುಗರ್ ಲೆವೆಲ್ಲು ಕಂಟ್ರೋಲಲ್ಲಿ ಇಡತ್ತೆ. ನಾವು ಇಡೀ ಪ್ರಪಂಚ ಎಲ್ಲೇ ಟ್ರಾವೆಲ್ ಮಾಡಿದ್ರು ಮನೆಗೆ ಬಂದಿದ್ದ ಕೂಡ್ಲೇ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೇ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ? ಈ ಸ್ಯಾಟಿಸ್ಫ್ಯಾಕ್ಷನ್ ಜೊತೆಗೆ ಇಷ್ಟೊಂದು ಸೈಂಟಿಫಿಕ್ ಬೆನಿಫಿಟ್ಸ್ ಇದೆ ಅಂದರೆ ಯಾಕೆ ಮಾಡಬಾರ್ದು? ಎಂಜಾಯ್ ಮಾಡಿ. ನಿಮಗೋಸ್ಕರ ಒಂದು ಚಿಕ್ಕ ಕತೆ. ಹಳೆ ಕಾಲ ಎಷ್ಟು ಚೆಂದ ಇತ್ತಲ್ಲ. ಆದರೆ ಕಾಲಕ್ರಮೇಣ ಪ್ರಪಂಚ ಬದಲಾದಂಗೆ ನಮ್ಮ ಆಯ್ಕೆಗಳು ಬದಲಾಯಿತು. ವೆಸ್ಟರ್ನ್ ಇನ್ಫ್ಲೂಯೆನ್ಸ್, ಫಾಸ್ಟ್ ಫುಡ್ಸ್ ನಮ್ಮ ಜೀವನದ ಒಂದು ಪಾರ್ಟ್ ಆಯಿತು. ಆದರೆ ಇದರದು ಪರಿಣಾಮ ಯೋಚನೆ ಮಾಡಿದ್ದೀರಾ? ನಮಗೆ ಗೊತ್ತಿಲ್ಲದಂಗೆ ಎಷ್ಟೊಂದು ಡಿಸೀಸ್ನ ನಾವೇ ವೆಲ್ಕಮ್ ಮಾಡ್ದಂಗೆ ಆಯಿತು. ತಂದೆ ತಾಯಿಯಾಗಿ ದೊಡ್ಡೋರಾಗಿ ನಾವು ಒಂದು ಶಿಸ್ತಿನ ಜೀವನ ನಡೆಸಿಲ್ಲ ಅಂದರೆ ಎಷ್ಟೊಂದು ಇಲ್ ಹೆಲ್ತ್, ಡಿಸೀಸ್ ಕಂಡೀಷನ್ಸ್ ನಮ್ಮ ಜೀವನದ ಒಂದು ಪಾರ್ಟ್ ಆಗಿಬಿಡುತ್ತೆ. ನಾವೇನು ಹಣ ಕೂಡಿಟ್ಟು ನಮ್ಮ ಫ್ಯಾಮ್ಲಿ ಸೇಫಾಗಿರಬೇಕು ಅಂತ ಮಾಡ್ತಾ ಇರ್ತೀವಿ, ಅಷ್ಟೂ ವ್ಯರ್ಥ ಆಗಿಬಿಡುತ್ತೆ. ತದನಂತರ ಇದ್ದಿದ್ದೆ ಡಾಕ್ಟ್ರ್ ಹತ್ರ ಹೋಗಿ ಅವರು ನಿಮಗೆ ಲೈಫ್ ಸ್ಟೈಲ್ ಚೇಂಜಸ್ ಸಜೆಸ್ಟ್ ಮಾಡೋದು. ಈ ಪುಟಾಣಿ ಪಾಪು ಒಂದು ನಿರ್ಧಾರ ತಗೊಂಡಿದ್ದಕ್ಕೆ ನೋಡಿ ಅವ್ರ ಇಡೀ ಪರಿವಾರ ಎಷ್ಟು ಸುಂದರವಾಗಿ ಬದಲಾವಣೆ ಆಯಿತು. ನಮ್ಮ ಫ್ಯಾಮ್ಲಿಯಲ್ಲಿ ಒಬ್ಬರು ಆ ಸರಿಯಾದ ಹೆಜ್ಜೆ ಇಟ್ಟಾಗ ಇಡೀ ಫ್ಯಾಮಿಲಿ ಲೈಫ್ ಚೇಂಜ್ ಆಗತ್ತೆ. ಇದು ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೊಡುವಂಥ ಮೋಸ್ಟ್ ಪ್ರೆಷಸ್ ಗಿಫ್ಟ್. ಲೈಫ್ ಇಸ್ ಬ್ಯೂಟಿಫುಲ್ ಅಲ್ವಾ? ಸರಿಯಾದ ಆಯ್ಕೆಗಳು ಮಾಡಿ ನಿಮ್ಮ ಇಡೀ ಜೀವನ ಸುಂದರವಾಗಿ ಬದಲಾವಣೆ ಆಗತ್ತೆ. ಇದು ಅಲಾಮಿರಾಪ್ ನ್ಯೂಟ್ರಿಷನಿಂದ ಒಂದು ಹೆಲ್ತ್ ಇನಿಷಿಯೇಟಿವ್. ಎಷ್ಟೊಂದು ಪೇರೆಂಟ್ಸ್ಗೆ ಈ ಭಾವನೆ ಇರುತ್ತೆ, ಅಯ್ಯೋ ನಮ್ಮ ಮಕ್ಕಳು ಸಣ್ಣವರಾಗೇ ಇದ್ಬಿಟ್ರೆ ಎಷ್ಟು ಚೆಂದ ಇರುತ್ತೆ ಅಂತ. ಅವರುಗಳ ಜೊತೆ ಆರ್ಗ್ಯೂ ಮಾಡ್ತಾನೆ ಜೀವನನೇ ಸಾಕಾಗ್ಬಿಟ್ಟಿದೆ ಅಂತ. ಇದು ಹೇಗೆ ಸಾಧ್ಯ? ಕಾಲಕ್ರಮೇಣ ಲೈಫ್ ಮೂವ್ ಆದಂಗೆ ಭಾವನೆಗಳು ಬದಲಾವಣೆ ಆಗತ್ತೆ. ತೀರಾ ತಲೆ ಕೆಡಿಸ್ಕೋಬೇಡಿ, ಕಾಮ್ ಆಗಿರಿ. ನಮ್ಮ ಚಿಲ್ಡ್ರನ್ ನಮ್ಮ ಹತ್ರ ವಾಪಸ್ ಬಂದೇ ಬರ್ತಾರೆ. ಇವತ್ತು ನನ್ನ ಟಾರ್ಗೆಟ್ ಶೂಟಿಂಗ್ದು ಒಂದು ಚಾಲೆಂಜ್. 20 ಶಾಟ್ ಬ್ಲ್ಯಾಕಲ್ಲಿ ಬರಬೇಕಾಗಿತ್ತು, 19 ಬಂದಿತ್ತು. ಆ ಶಾಟ್ ಫೈರ್ ಮಾಡೋಕ್ಕಿಂತ ಮುಂಚೆ ಏನು ಟೆನ್ಷನ್ ಅಂದರೆ, ಸೂಪರ್ ಸೂಪರ್. ಎಷ್ಟು ವಾರಗಳ ಚಾಲೆಂಜು ಟು ಗೆಟ್ ಎವ್ರಿಥಿಂಗ್ ಇನ್ಸೈಡ್. ಆಟೋಗ್ರಾಫ್ ಪ್ಲೀಸ್. ಈ 3 ಸ್ಟಾರ್ಸ್ಗೆ ಆಗುವಂಥ ಖುಷಿ ಹೇಗೆ ಹಂಚ್ಕೊಳ್ಳೋದು? ಜೀವನದಲ್ಲಿ ಎಷ್ಟೊಂದು ರಿವಾರ್ಡ್ಸ್ ಬಂದಿರತ್ತೆ, ಆದರೆ ಇವತ್ತು ಸಿಕ್ಕಿರೋ ಈ 3 ಸ್ಟಾರ್ಸಿಗೆ ಎಷ್ಟು ಕಷ್ಟಪಡಬೇಕಾಗಿತ್ತು ಗೊತ್ತಾ? ಸುಮಾರು ಏನಿಲ್ಲ ಅಂದರೆ ಲಾಸ್ಟ್ 10 ಕ್ಲಾಸ್ಗಳಿಂದ ಈ ಎಲ್ಲ ಬ್ಲ್ಯಾಕ್ ಸ್ಟ್ರಿಪ್ಪಲ್ಲಿ ಬರೋಕ್ಕೆ ಎಷ್ಟು ಟ್ರೈ ಮಾಡ್ತಾಯಿದ್ರು. ಲಾಸ್ಟಲ್ಲಿ ಎಲ್ಲ ಒಂದು ಆಚೆ ಈಚೆ ಹೋಗ್ತಾಯಿತ್ತು. ನಾನು ಇವತ್ತು ಕಲ್ತಂಥ ಪಾಠ ಒಂದು, ತಾಳ್ಮೆ ಇರಬೇಕ್ರಿ. ಮಾಡಿದ ಕೆಲಸನೇ ಮಾಡಬೇಕು. ಅದರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋ ರಿಸಲ್ಟ್ಸ್ ಬರಲ್ಲ ಅಂದರೆ ಫಸ್ಟ್ ಪೇಷನ್ಸ್ ಇರಬೇಕು. ಎರಡನೇದು ಸ್ವಲ್ಪ ಡೆಡಿಕೇಶನ್, ಪ್ಯಾಷನ್ ಇರಬೇಕು. ಇದ್ದಾಗ ಈ ರಿವಾರ್ಡ್ಗೆ ಮುಂದೆ ಯಾವುದೂ ಇಲ್ಲ. ಸೊ ನೆಕ್ಸ್ಟು ಏನು ನನ್ನ ಮೈಲ್ ಸ್ಟೋನ್ ಇರುತ್ತೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೂಪರ್ ಹ್ಯಾಪಿ.